ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಈ ಬೇಸಿಗೆಗೆ ಆರೋಗ್ಯಕರವಾಗಿರೋ ಅಂಥ ಹೆಸರು ಕಾಳು ಸಾಲಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದಂತೂ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಈ ಸಮ್ಮರಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಸಾಲಡ್ಗೆ ನಾನು ಮೊಳಕೆ ಕಟ್ಟಿರೋ ಅಂಥ ಒಂದು ಬೌಲು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನೀವು ತುಂಬ ಜನಕ್ಕೆ ಮಾಡಿದ್ರೆ ಸ್ವಲ್ಪ ಹೆಸರು ಕಾಳನ್ನ ಜಾಸ್ತಿ ತೊಗೊಳ್ಳಿ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾನು ಒಂದು ಬೌಲು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ದಪ್ಪ ಗಾತ್ರದ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಅರ್ಧ ದಾಳಿಂಬೆನ ತೊಗೊಂಡಿದ್ದೀನಿ. ದಾಳಿಂಬೆ ಸ್ವಲ್ಪ ಕಲರ್ ಕಡಿಮೆ ಇದೆ, ಬಟ್ ಟೇಸ್ಟು ಚೆನ್ನಾಗಿದೆ. ನೋಡಿ, ಇವಾಗ ಇಲ್ಲಿ ಒಂದು ಆ್ಯಪಲ್ನ ನಾನು ಸಣ್ಣದಾಗಿ ಕಟ್ ಮಾಡಿ, ಒಂದು ಸಣ್ಣ ಆ್ಯಪಲ್ನ ಕಟ್ ಮಾಡಿ ಅದ್ರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ್ದು ಟೊಮೆಟೊನ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಈ ಸಾಲಡ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೋಡಿ, ಇಲ್ಲಿ ನಾನು ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ನೀವು ಪಿಂಕ್ ಸಾಲ್ಟ್ನ ಬಳಸಿ, ಇದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡದೇ ಇರೋ ಕಾರಣ ನಾವು ಸ್ವಲ್ಪ ಹಣ್ಣುಗಳನ್ನ ಬಳಸಿರೋದ್ರಿಂದ ಸ್ವೀಟ್ನೆಸ್ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಒಳ್ಳೆ ಸಾಲಡ್ ರೆಡಿ ಆಯಿತು ಫ್ರೆಂಡ್ಸ್. ನಿಮಗೆ ಸ್ಪೈಸ್ ಇನ್ನೂ ಸ್ವಲ್ಪ ಬೇಕಂದರೆ ನೀವು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಲೆಮನ್ನ ಇಂಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಖಾರ ಇದು ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಎದೆ ಉರಿ ಬರುತ್ತೆ ಅಂತ ನಾನು ಹಾಕಿಲ್ಲ. ಮತ್ತು ಲೆಮನ್ನು ಕೂಡ ಅಷ್ಟೇ, ಲೆಮನ್ ಹಾಕಿದ್ರೆ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ಹುಳಿ ಇದ್ದರೆ. ನಿಮಗೆ ಲೆಮನ್ ಇಷ್ಟ ಆದರೆ, ಹುಳಿ ಅಂಶ ಬೇಕಂದರೆ ನೀವು ಅರ್ಧ ಲೆಮನ್ನ ಹಿಂಡ್ಕೊಂಡ್ರೆ ಇನ್ನೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಬಟ್ ಈ ಟೇಸ್ಟ್ ಅಂತೂ ಇನ್ನೂ ಮಸ್ತಾಗಿರುತ್ತೆ. ನೋಡಿ, ಆರೋಗ್ಯಕರವಾದ ನಮ್ಮ ಹೆಸರು ಕಾಳು ಸಾಲಡು ರೆಡಿನೇ ಆಗೋಯ್ತು. ಇದಂತೂ ಈ ಸಮ್ಮರಲ್ಲಿ ತುಂಬಾ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮನೆಯವರೆಲ್ಲ ಆರಾಮಾಗಿ ತಿನ್ಬೋದು. ಮತ್ತು ಬ್ರೇಕ್ಫಾಸ್ಟ್ ಒಂದು ಟೈಮಿಗೆ ಸ್ಕಿಪ್ ಮಾಡಿ ನೀವು ಒಂದು ಬೌಲ್ ಇದನ್ನು ತಿಂದುಬಿಟ್ರೆ ಹೊಟ್ಟೆ ತುಂಬೋಗುತ್ತೆ ಫ್ರೆಂಡ್ಸ್. ಇದು ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.